ಹ್ಯೂಮನ್ ಜಾಗ್ರಫಿ ಮಾನವ ಭೂಗೋಳಶಾಸ್ತ್ರದ ಯೂನಿಟ್ 1 ಘಟಕ 1 ಉಳಿದ ಅಂಶವನ್ನು ನೋಡುವ ಅಧ್ಯಯನವನ್ನು ನಾವು ಮುಂದುವರಿಸುವ. ನಿನ್ನೆನ ತರಗತಿಯಲ್ಲಿ ನಾನು ಮಾನವ ಭೂಗೋಳಶಾಸ್ತ್ರ ಅಂದರೆ ಏನು ಅದರ ಅರ್ಥವನ್ನು ವಿವರಿಸಿದ್ದೆ. ಮೀನಿಂಗ್ ಆಫ್ ಹ್ಯೂಮನ್ ಜಾಗ್ರಫಿ. In the yesterday's class we have discussed about meaning and definition of human geography, the evolution of human geography or the development of human geography, various theories put forward by geographers, theory of determinism, possibilism, neo-determinism ಇವೆಲ್ಲ ಚರ್ಚೆ ಮಾಡಿದ್ದೇವೆ. ನಿನ್ನೆನ ತರಗತಿಯಲ್ಲಿ ನಾವು ಭಿನ್ನವಾದಂಥ ತತ್ವ ಸಿದ್ಧಾಂತಗಳು, ಪರಿಸರ ನಿಶ್ಚಯವಾದ, ಸಾಧ್ಯತಾವಾದ, ನವನಿಶ್ಚಯವಾದವನ್ನು ಕಲ್ತಿದ್ದೇವೆ. ಈಗ ಇನ್ನೂ ಕೆಲವೊಂದು ವ್ಯಾಖ್ಯೆಯನ್ನು ನೋಡುವ. ಫ್ರೆಡ್ರಿಕ್ ರಾಡ್ಜನ್, ಮಾನವ ಭೂಗೋಳಶಾಸ್ತ್ರದ ಪಿತಾಮಹ, ಅವರೇನು ಹೇಳ್ತಾರೆ? ಮಾನವನ ಮೇಲೆ ಪರಿಸರದ ಪ್ರಭಾವದ ಅಧ್ಯಯನ. ಸರಳ ವ್ಯಾಖ್ಯೆ. ಮಾನವನಿಗೂ ಪರಿಸರಕ್ಕೂ ಏನು ಸಂಬಂಧ ಇದೆ ಅದರ ಚರ್ಚೆಯೇ ಮಾನವ ಭೂಗೋಳಶಾಸ್ತ್ರ. ಸ್ಟಡಿ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ ಮ್ಯಾನ್ ಅಂಡ್ ಅರ್ತ್, ಸ್ಟಡಿ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ ಮ್ಯಾನ್ ಅಂಡ್ ನೇಚರ್. ನಿಸರ್ಗದ ಪ್ರಭಾವ ಏನು ಅದರ ಅಧ್ಯಯನವೇ ಮಾನವ ಭೂಗೋಳಶಾಸ್ತ್ರ ಅಂತ ಹೇಳಿದ್ರು ಅವರು. LNC ಸೆಂಪಲ್ನವರೇನು ಹೇಳ್ತಾರೆ? ಇವರು ಹ್ಯೂಮನ್ ಜಾಗ್ರಫಿ ಸ್ಟಡಿ ಆಫ್ ಚೇಂಜಿಂಗ್ ರಿಲೇಶನ್ಶಿಪ್ ಬಿಟ್ವೀನ್ ಅನ್ರೆಸ್ಟಿಂಗ್ ಮೆನ್ ಅಂಡ್ ಅನ್ಸ್ಟೇಬಲ್ ನೇಚರ್, ಅನ್ಸ್ಟೇಬಲ್ ಅರ್ತ್. ಇವರು ಎರಡು ಶಬ್ದವನ್ನು ಬಳಕೆ ಮಾಡಿದರು. ಅನ್ರೆಸ್ಟಿಂಗ್ ಮೆನ್, ಅನ್ಸ್ಟೇಬಲ್ ಅರ್ತ್, ಅವಿಶ್ರಾಂತ ಮಾನವ ಮತ್ತು ಅಸ್ಥಿರ ಪೃಥ್ವಿ. ಈ ಎರಡು ಪದ ಬಳಕೆ ಎಲೆನ್ ಸೆಂಪಲ್ ರವರು ಬಳಕೆ ಮಾಡಿದರು. ರೆಸ್ಟ್ಲೆಸ್ ಮ್ಯಾನ್, ಮನುಷ್ಯನು ಅವಿಶ್ರಾಂತ, ಮಾನವನು ಸುಮ್ಮನೆ ಇರಲಾರ, ಅವನೊಬ್ಬ ಬುದ್ಧಿಜೀವಿ, ಅವನ ಕೈಯಲ್ಲಿ ತಂತ್ರಜ್ಞಾನ ಇದೆ, ಅವನಲ್ಲಿ ಅನ್ವೇಷಣಾ ಪ್ರವೃತ್ತಿ ಇದೆ, ಹೊಸತನಕ್ಕೆ ತುಡಿಯುತ್ತಾನೆ. ಈ ಗುಣ ಏನಾಗ್ತದೆ? ಅವನನ್ನು ಕ್ರಿಯಾಶೀಲನಾಗಿಸ್ತದೆ. ಅದಕ್ಕೆ ಸಂವಾದಿಯಾಗಿ ಪೃಥ್ವಿ ಏನಿದೆ? ಪೃಥ್ವಿ ಅನ್ಸ್ಟೇಬಲ್, ಅಸ್ಥಿರ, ಪರಿವರ್ತನಾಶೀಲ. ಇಡೀ ಜಗತ್ತೇ ಪರಿವರ್ತನಾಶೀಲ, ಬದಲಾವಣೆಗೆ ಒಳಪಟ್ಟಿದೆ, ಗತಿಶೀಲ, ಚಲನೆಗೆ ಒಳಪಟ್ಟಿದೆ. ಹೀಗಾಗಿ ಏನಾಗ್ತದೆ? ಈ ಅಸ್ಥಿರ ಪೃಥ್ವಿ, ಅವಿಶ್ರಾಂತ ಮಾನವ ಪರಸ್ಪರ ಕೂಡಿದಾಗ ಬದಲಾವಣೆಗಳಾಗ್ತಾ ಹೋಗ್ತವೆ. ಆ ಬದಲಾವಣೆಗಳ ಅಧ್ಯಯನವೇ ಮಾನವ ಭೂಗೋಳಶಾಸ್ತ್ರ ಅಂತ ಹೇಳಿದ್ರು ಅವರು. LNC ಸೆಂಪಲ್ ರವರ ವ್ಯಾಖ್ಯೆ ಆ ರೀತಿ ಇತ್ತು. ಇನ್ನೂ ಅನೇಕ ವಿಜ್ಞಾನಿಗಳು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯೆಯನ್ನು ಕೊಡ್ತಾ ಹೋದರು. ಆ ನಂತರ 1.4 ಫೀಲ್ಡ್ ಆಫ್ ಹ್ಯೂಮನ್ ಜಾಗ್ರಫಿ, ಮಾನವ ಭೂಗೋಳಶಾಸ್ತ್ರದ ಕ್ಷೇತ್ರ. ಈ ಅವಿಶ್ರಾಂತ ಮಾನವ, ಈ ಅಸ್ಥಿರ ಪೃಥ್ವಿ, ಇವೆರಡು ವಿಶಾಲವಾಗಿ ಇದೆ. ಇವತ್ತು ಜಗತ್ತಿನ ಜನಸಂಖ್ಯೆ 800 ಕೋಟಿಯನ್ನು ದಾಟಿ ಹೋಗಿದೆ. ಭೂಮಿಯು ವಿಶಾಲವಾಗಿ ಇದೆ. ಹೀಗಾಗಿ ಭೂಗೋಳಿಕ ಅಂಶಗಳ ಅಧ್ಯಯನ, ಮಾನವ ಭೂಗೋಳಶಾಸ್ತ್ರದ ಅಧ್ಯಯನ ಕೂಡ ವಿಸ್ತಾರವಾಗಿ ಇದೆ. ಪ್ರಪಂಚದ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾನವನ ಚಟುವಟಿಕೆಗಳು ನಡೀತಾ ಇರ್ತವೆ. ಈ ಭಿನ್ನ ಭಿನ್ನ ಚಟುವಟಿಕೆಗಳು ಭಿನ್ನ ಭಿನ್ನ ಪರಿಸರದಲ್ಲಿ ನಡೀತವೆ. ಪರಿಸರದ ಪ್ರಭಾವ ಇದೆ. ಅದನ್ನು ನಾವು ಮಾನವ ಭೂಗೋಳಶಾಸ್ತ್ರದ ಕ್ಷೇತ್ರ ಅಂತ ಕರೀಬಹುದು. ವಿಸ್ತಾರವಾದಂತಹ ವ್ಯಾಪ್ತಿಯನ್ನ ಇದು ಹೊಂದಿದೆ. ಪ್ರಾಕೃತಿಕ ಅಂಶಗಳ ಪ್ರಭಾವ ಇದೆ, ಸಾಂಸ್ಕೃತಿಕ ಅಂಶಗಳ ಪ್ರಭಾವ ಇದೆ. ಮಾನವ ಭೂಗೋಳಶಾಸ್ತ್ರದ ಕ್ಷೇತ್ರದಲ್ಲಿ ಎರಡೂ ಶಕ್ತಿಗಳ ಪ್ರಭಾವ ಇದೆ. ನೈಸರ್ಗಿಕ ಶಕ್ತಿಗಳು, ಸಾಂಸ್ಕೃತಿಕ ಘಟನೆಗಳು ಎರಡೂ ಪರಸ್ಪರ ಸಂಬಂಧ ಹೊಂದಿವೆ, ಪರಸ್ಪರ ಪ್ರಭಾವ ಬೀರ್ತವೆ. ಮನುಷ್ಯನ ಅಭಿವೃದ್ಧಿ ನಿಸರ್ಗದಿಂದ ಆಗಬೇಕು, ಪರಿಸರದಲ್ಲಿ ಆಗಬೇಕು. ಮಾನವನ ಎಲ್ಲ ಚಟುವಟಿಕೆಗಳು ಭೂಮಿಯ ಮೇಲೆ ನಡೀಬೇಕು. ಅದರ ಮೇಲೆ ಭೌಗೋಳಿಕ ಸಂಗತಿಗಳ ಪ್ರಭಾವ ಇದೆ. ಭೂಸ್ವರೂಪ, ನದಿ, ಮಣ್ಣು, ವಾಯುಗುಣ, ಸಸ್ಯವರ್ಗ ಇವೆಲ್ಲ ಪ್ರಾಕೃತಿಕ ಅಂಶಗಳು. ಲ್ಯಾಂಡ್ ಫಾರ್ಮ್ಸ್, ರಿವರ್ಸ್, ಕ್ಲೈಮೇಟ್, ಓಷನ್ಸ್, ಸಾಯಿಲ್ ಆರ್ ಫಿಸಿಕಲ್ ಎಲಿಮೆಂಟ್ಸ್.
ಲ್ಯಾಂಡ್ ಫಾರ್ಮ್ಸ್, ಪರ್ವತ, ಪ್ರಸ್ಥಭೂಮಿ, ಮೈದಾನ, ಮರುಭೂಮಿ, ಕರಾವಳಿಗಳು, ನದಿಗಳು, ಡ್ರೈನೇಜ್, ಸಾಯಿಲ್, ಕ್ಲೈಮೇಟಿಕ್ ಚೇಂಜಸ್ಸು, ಇವೆಲ್ಲ ಫಿಸಿಕಲ್ ಆಸ್ಪೆಕ್ಟ್. ವೆಜಿಟೇಷನ್, ಅರಣ್ಯಗಳು, ಇವುಗಳ ಪ್ರಭಾವ ಇವತ್ತು ಮನುಷ್ಯನ ಮೇಲೆ ಇದೆ. ಯಾವುದಕ್ಕೆ ಮಹತ್ವ ಕೊಡಬೇಕು? ಆದ್ಯತೆ ಯಾವುದು? ಪ್ರಾಕೃತಿಕ ಘಟಕಗಳಿಗೆ ಆದ್ಯತೆ ಕೊಡಬೇಕು, ಮಾನವ ನಿರ್ಮಿತ ಘಟನೆಗಳಿಗೆ ಆದ್ಯತೆ ಕೊಡಬೇಕು? ಇವತ್ತು ಚರ್ಚೆ ಆಗ್ತಾ ಇದೆ. ಹ್ಯೂಮನ್ ಆಕ್ಟಿವಿಟೀಸ್ ಆರ್ ಇನ್ಫ್ಲುಯೆನ್ಸ್ಡ್ ಬೈ ನೇಚರ್. ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಇರ್ಬೋದು, ಅವನ ಆಕ್ಯುಪೇಷನ್ಸ್, ಉದ್ಯೋಗಗಳು, ಪ್ರೈಮರಿ ಎಕಾನಮಿಕ್ ಆಕ್ಟಿವಿಟೀಸ್, ಸೆಕೆಂಡರಿ ಎಕಾನಮಿಕ್ ಆಕ್ಟಿವಿಟೀಸ್, ಟೆರಿಷರಿ ಎಕಾನಮಿಕ್ ಆಕ್ಟಿವಿಟೀಸ್ ಆರ್ ಇನ್ಫ್ಲುಯೆನ್ಸ್ಡ್ ಬೈ ನೇಚರ್. ಮನುಷ್ಯ ಕೈಗೊಳ್ಳುವ ಉದ್ಯೋಗ, ಕೃಷಿ, ಭೂಮಿ ಮೇಲೆ, ನೆಲದ ಮೇಲೆ ಮಾಡಬೇಕು, ಮಣ್ಣಿನಲ್ಲೇ ಬಿತ್ತನೆ ಮಾಡಬೇಕು, ಗಣಿಗಾರಿಕೆಯನ್ನು ನೆಲದ ಮೇಲೆ ಮಾಡಬೇಕು ಅಥವಾ ಸಮುದ್ರದ ಅಡಿಯಲ್ಲಿ ಮಾಡಬೇಕು, ಕೈಗಾರಿಕೆಯನ್ನು ಭೂಮಿ ಮೇಲೆ ಸ್ಥಾಪನೆ ಮಾಡಬೇಕು, ಮೀನುಗಾರಿಕೆಯನ್ನು ಸಮುದ್ರದಲ್ಲಿ ಮಾಡಬೇಕು, ಪಶುಪಾಲನೆಯನ್ನು ಮಾಡಬೇಕು ಅಂದರೆ ಅದಕ್ಕೆ ಸಸ್ಯವರ್ಗ ಬೇಕು. ಇವೆಲ್ಲ ಪ್ರಾಕೃತಿಕ ಘಟಕಗಳೊಂದಿಗೆ ಬೆಸೆದುಕೊಂಡಿವೆ. ಪ್ರೈಮರಿ, ಸೆಕೆಂಡರಿ, ಟೆರ್ಷರಿ ಆಕ್ಟಿವಿಟೀಸ್ ಈಗ ಒಂದಕ್ಕೊಂದು ಕೂಡಿಕೊಂಡಿವೆ, ಜಟಿಲವಾಗಿವೆ. ಬರೇ ಪ್ರೈಮರಿ ಆಕ್ಟಿವಿಟೀಸಿಂದ ಇವತ್ತು ಮನುಷ್ಯ ಬದುಕಲಾರ, ಸೆಕೆಂಡರಿ ಆಕ್ಟಿವಿಟೀಸು ಬೇಕು. ಬರೇ ಕೃಷಿಯಿಂದ ಜೀವನ ನಡೆಯೋದು, ಇವತ್ತು ಕೈಗಾರಿಕೆಯೂ ಬೇಕು. ಇವುಗಳ ಅಧ್ಯಯನ, ಮನುಷ್ಯನ ಎಕಾನಮಿಕ್ ಆಕ್ಟಿವಿಟೀಸ್ಗಳ ಅಧ್ಯಯನ, ಅದರ ಮೇಲೆ ಭೂಮಿಯ ಪ್ರಭಾವ, ಇದನ್ನು ನಾವು ಮಾನವ ಭೂಗೋಳಶಾಸ್ತ್ರದಲ್ಲಿ ನೋಡುತ್ತೇವೆ. ಹೌಸಸ್, ವಿಲೇಜಸ್ ಆ್ಯಂಡ್ ಸೆಟ್ಲ್ಮೆಂಟ್ಸ್, ಅರ್ಬನ್ ಆ್ಯಂಡ್ ರೂರಲ್ ಏರಿಯಾ. ಇವತ್ತು ನಾವು ನೋಡುತ್ತೇವೆ, ಮನುಷ್ಯ ಒಂದು ಕಾಲದಲ್ಲಿ ಗುಹೆಗಳಲ್ಲಿ ವಾಸವಾಗಿದ್ದ. ಇವತ್ತು ಮನೆಗಳು ಬೇಕು, ಹಳ್ಳಿಗಳು ಬೆಳೆದಿವೆ, ನಗರಗಳು ಬೆಳೆದಿವೆ, ಮಹಾನಗರಗಳು ಬೆಳೆದಿವೆ. ವಸತಿ ಇವತ್ತು ಆದ್ಯತೆಯ ವಿಷಯ. ಮನುಷ್ಯನ ಮೂಲಭೂತ ಅವಶ್ಯಕತೆಗಳಲ್ಲಿ ಇವತ್ತು ವಸತಿಗೆ ಬಹಳ ಮಹತ್ವ ಇದೆ. ಆಹಾರ, ಬಟ್ಟೆ, ವಸತಿ ಅಂತ ನಾವೇನು ಹೇಳ್ತೇವೆ, ವಸತಿಗೆ ಇಂಪಾರ್ಟೆನ್ಸ್ ಇದೆ. ಸೆಟ್ಲ್ಮೆಂಟ್ ಜಾಗ್ರಫಿಗಳು ಬಂದಿವೆ. ಹಾಗೆಯೇ ರೋಡ್ಸ್, ರೈಲ್ವೇಸ್, ಏರ್ವೇಸ್ ಇವು ಡೆವಲಪ್ ಆಗಿದೆ. ಇವತ್ತು ನಾವು ಪಾದಯಾತ್ರೆಯಲ್ಲೇ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಾಹನಗಳು ಬೇಕು ನಮಗೆ, ತ್ವರಿತಗತಿಯ ವಾಹನಗಳು ಬೇಕು, ಬುಲೆಟ್ ಟ್ರೈನ್ ಬೇಕು, ಫಾಸ್ಟಾಗಿ ಹೋಗುವಂಥ ವಿಮಾನಗಳು ಬೇಕು. ಅದು ಕೂಡ ಇವತ್ತು ಬಹಳ ಮಹತ್ವದ ಅಂಶ ಆಗಿದೆ. ಇಂಡಸ್ಟ್ರೀಸ್, ಕೈಗಾರಿಕೆಗಳು, ಇವೆಲ್ಲ ಚಟುವಟಿಕೆಗಳ ಮೇಲೆ ನಿಸರ್ಗದ ಪ್ರಭಾವ ಇದೆ. ದೀಸ್ ಆರ್ ಬೇಸ್ಡ್ ಆನ್ ಜಾಗ್ರಫಿಕಲ್ ಫ್ಯಾಕ್ಟರ್ಸ್. ದೀಸ್ ಆರ್ ಪ್ರೊವೈಡೆಡ್ ಬೈ ನೇಚರ್. ಒಂದು ಕೈಗಾರಿಕೆ ನಡೆಸಬೇಕು ಅಂದರೆ ಕಚ್ಚಾ ವಸ್ತು ಬೇಕು, ಒಂದು ವಾಹನ ತಯಾರು ಮಾಡಬೇಕು ಅಂದರೆ ಕಚ್ಚಾ ವಸ್ತು ಬೇಕು, ಇಂಧನ ಬೇಕು ಅಂದರೆ ನಿಸರ್ಗವನ್ನೇ ಅವಲಂಬಿಸಬೇಕು, ಕೃಷಿ ಮಾಡಬೇಕು ಅಂದರೆ ಮಣ್ಣು ಬೇಕು, ಬೆಳೆ ಬೆಳಿಬೇಕು ಅಂದರೆ ನೀರು ಬೇಕು, ಉದ್ಯೋಗ ಮಾಡಬೇಕು ಅಂದರೆ ನಿಸರ್ಗದಲ್ಲೇ ಮಾಡಬೇಕು. ಪ್ರತ್ಯೇಕ ಚಟುವಟಿಕೆಗಳು ಕೂಡ ನಿಸರ್ಗದಿಂದ ಪ್ರಭಾವಿಸಲ್ಪಡ್ತದೆ. ಪ್ರಾಥಮಿಕ ಉದ್ಯೋಗವನ್ನು ಆಧರಿಸಿ ದ್ವಿತೀಯ ಉದ್ಯೋಗವನ್ನು ಆಧರಿಸಿ ತೃತೀಯಕ, ಚತುರ್ಥ, ಅದೊಂದು ನೆಟ್ವರ್ಕ್. ಅದು ಒಂದನ್ನು ಬಿಟ್ಟು ಒಂದಿಲ್ಲ, ಸೆಪರೇಟ್ ಅಂತ ಪರಿಗಣನೆ ಮಾಡೋದು ಕಷ್ಟ ಆಗ್ತದೆ. ಫಿಸಿಕಲ್ ಎನ್ವೈರನ್ಮೆಂಟ್ ಈಸ್ ಮಾಡಿಫೈಡ್ ಬೈ ಹ್ಯೂಮನ್ ಬೀಯಿಂಗ್ಸ್. ಮನುಷ್ಯನು ನಿಸರ್ಗವನ್ನು ಬದಲಾಯಿಸಿದ್ದಾನೆ. ನಿಸರ್ಗ ಮೊದಲಿನ ಹಾಗೆ ಇಲ್ಲ. ಅರ್ತ್ ಇಸ್ ಚೇಂಜ್. ಭೂಮಿ ಬದಲಾವಣೆ ಹೊಂದಿದೆ. ಇನ್ ಶಾರ್ಟ್, ಇಟ್ ಸ್ಟಡೀಸ್ ಪೀಪಲ್ ಇನ್ ರಿಲೇಷನ್ ಟು ಸ್ಪೇಸ್ ಅಂಡ್ ಟೈಮ್. ಮಾನವ ಭೂಗೋಳಶಾಸ್ತ್ರದಲ್ಲಿ ನಾವು ಕಲಿಯುವುದು ಸ್ಪೇಸ್ ಅಂಡ್ ಟೈಮ್. ಈ ಕ್ಷೇತ್ರ ಅಥವಾ ಅವಕಾಶ, ಸಮಯ, ಇವುಗಳ ಅಧ್ಯಯನವನ್ನು ನಾವು ಮಾಡುತ್ತೇವೆ. ಬೋತ್ ಆರ್ ಇಂಟರ್ ರಿಲೇಟೆಡ್. ಫಿಸಿಕಲ್ ಆಕ್ಟಿವಿಟೀಸ್ ಅಂಡ್ ಹ್ಯೂಮನ್ ಆಕ್ಟಿವಿಟೀಸ್ ಆರ್ ಇಂಟರ್ ರಿಲೇಟೆಡ್. ದೀಸ್ ಆರ್ ಮಾಡಿಫೈಡ್ ಬೈ ಮ್ಯಾನ್. ನಾಗರಿಕತೆ ಬೆಳೆದ ಹಾಗೆ ಮಾನವ ಭೂಗೋಳಶಾಸ್ತ್ರ ಹೆಚ್ಚು ಸಂಕೀರ್ಣ ಆಗ್ತಾ ಹೋಯಿತು, ಜಟಿಲ ಆಗ್ತಾ ಹೋಯಿತು. ಎನ್ವಿರಾನ್ಮೆಂಟಿನ ಬಳಕೆನೂ ಕೂಡ ಜಾಸ್ತಿ ಆಗ್ತಾ ಹೋಯಿತು. ಹ್ಯೂಮನ್ ಈಸ್ ಸ್ಟ್ರಗಲಿಂಗ್ ವಿತ್ ನೇಚರ್. ಮನುಷ್ಯ ಇವತ್ತು ನಿಸರ್ಗದೊಂದಿಗೆ ಸಂಘರ್ಷ ಮಾಡ್ತಾ ಇದ್ದಾನೆ. ದರ್ ಇಸ್ ಅ ಸ್ಟ್ರಗಲ್ ಬಿಟ್ವೀನ್ ನೇಚರ್ ಅಂಡ್ ಮ್ಯಾನ್ ಟು ಡೆವಲಪ್. ಯಾಕೆ ನಿಸರ್ಗದೊಂದಿಗೆ ನಾವು ಸ್ಟ್ರಗಲ್ ಮಾಡಬೇಕು ಅಥವಾ ಸಂಘರ್ಷ ಮಾಡಬೇಕು? ಅಭಿವೃದ್ಧಿ ಹೊಂದಲಿಕ್ಕೆ. ನಮ್ಮ ಉದ್ದೇಶ ಚೆನ್ನಾಗಿ ಬದುಕುವುದು ಅಥವಾ ಅಭಿವೃದ್ಧಿ ಹೊಂದುವುದು. ಅದು ನಿಸರ್ಗವನ್ನು ಬಳಕೆ ಮಾಡಿಕೊಂಡೇ ಆಗಬೇಕು. ಮಾನವನು ತಂತ್ರಜ್ಞಾನದಿಂದ ಅಭಿವೃದ್ಧಿ ಹೊಂದ್ತಾ ಇದ್ದಾನೆ. ಸಾಂಸ್ಕೃತಿಕ ಪರಿಸರಗಳು ಬೆಳೆದಿವೆ, ವಿಜ್ಞಾನ ತಂತ್ರಜ್ಞಾನ ಬೆಳೆದಿವೆ. ನಿಸರ್ಗವನ್ನು ಬದಲಾಯಿಸಿದಾನೆ.
ನೇಚರು ಮೊದಲಿನಾಗಿಲ್ಲ. ಗುಡ್ಡ ಬೆಟ್ಟಗಳು ರೂಪಾಂತರ ಹೊಂದಿವೆ, ಹವಾಮಾನದಲ್ಲಿ ವ್ಯತ್ಯಾಸ ಉಂಟಾಗಿದೆ, ನದಿಗಳ ಹರಿವಿನಲ್ಲಿ ಬದಲಾವಣೆ ಆಗಿದೆ, ಅನೇಕ ಪ್ರಾಕೃತಿಕ ಅಂಶಗಳಿಗೆ ಚೇಂಜ್ ಆಗಿಬಿಟ್ಟಿವೆ. ಮನುಷ್ಯನ ಶಕ್ತಿಯಿಂದ ಚೇಂಜ್ ಆಗಿದೆ. ನಿಸರ್ಗದ ಜೊತೆ ನಿರಂತರ ಪೈಪೋಟಿ ಇದೆ, ಒಂದು ಸಂಘರ್ಷ ನಡೆದೇ ಇದೆ. ಮಾನವ ಮತ್ತು ನಿಸರ್ಗದ ನಡುವೆ ಒಂದು ಸಂಘರ್ಷ. ಆ ಸಂಘರ್ಷ ಹಿತಕರವಾಗಿದ್ದರೆ ಮನುಷ್ಯನಿಗೆ ಪ್ರಯೋಜನ. ಅದರ ಮಹತ್ವವನ್ನು ಭೂಗೋಳಶಾಸ್ತ್ರ ವಿವರಿಸ್ತದೆ. ಇನ್ನು ಮಾನವ ಭೂಗೋಳಶಾಸ್ತ್ರದ ವಿಭಾಗಗಳು, ಬ್ರಾಂಚಸ್ ಆಫ್ ಹ್ಯೂಮನ್ ಜಾಗ್ರಫಿ, ಹಲವಾರು ಬ್ರಾಂಚ್ಗಳಿವೆ ಮಾನವ ಭೂಗೋಳಶಾಸ್ತ್ರದಲ್ಲಿ. ಸಾಂಸ್ಕೃತಿಕ ಅಂಶಗಳು ಮತ್ತು ಪ್ರಾಕೃತಿಕ ಅಂಶಗಳು ಪ್ರಪಂಚದಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಇದೆ. ಅವು ಸಂಕೀರ್ಣವಾಗಿದೆ, ಪ್ರಾದೇಶಿಕ ವ್ಯತ್ಯಾಸ ಇದೆ, ಭಿನ್ನ ಭಿನ್ನ ಪ್ರದೇಶಗಳನ್ನು ನಾವು ನೋಡ್ತೇವೆ. ಹ್ಯೂಮನ್ ಜಾಗ್ರಫಿ ಈಸ್ ಹ್ಯಾವಿಂಗ್ ವೇರಿಯಸ್ ಬ್ರಾಂಚಸ್ ವಿಚ್ ಡೀಲ್ ವಿತ್ ವೇರಿಯಸ್ ಆಸ್ಪೆಕ್ಟ್ ಆಫ್ ಹ್ಯೂಮನ್ ಲೈಫ್ ವಿಚ್ ಇನ್ಫ್ಲುಯೆನ್ಸ್ ಹ್ಯೂಮನ್ ಲೈಫ್. ಹ್ಯೂಮನ್ ಜಾಗ್ರಫಿಯಲ್ಲಿ ನಾವು ಹಲವಾರು ವಿಷಯ ಕಲಿತೇವೆ. ಅವು ಮಾನವನ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು. ವಿ ಸ್ಟಡಿ ಇನ್ ಹ್ಯೂಮನ್ ಜಾಗ್ರಫಿ ಡಿಫರೆಂಟ್ ಆಸ್ಪೆಕ್ಟ್ ವಿಚ್ ಆರ್ ಇನ್ಫ್ಲುಯೆನ್ಸಿಂಗ್ ಆನ್ ಲೈಫ್ ಸ್ಟೈಲ್ ಆಫ್ ಮ್ಯಾನ್. ಮನುಷ್ಯನ ಜೀವನದ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು. ಹ್ಯೂಮನ್ ಜಾಗ್ರಫಿಯ ಫೀಲ್ಡ್ ವಾಸ್ಟ್ ಆಗಿದೆ. ಇಟ್ ಈಸ್ ಆನ್ ಇಂಟರ್ಡಿಸಿಪ್ಲಿನರಿ ಸಬ್ಜೆಕ್ಟ್, ಅಂತರ್ಶಿಸ್ತೀಯ ವಿಷಯ. ದೇರ್ ಆರ್ ನಂಬರ್ ಆಫ್ ಬ್ರಾಂಚಸ್: economic geography, political geography, urban geography, rural geography, social geography, population geography, settlement geography, agriculture geography, industrial geography. ಬಹಳಷ್ಟು ಶಾಖೆಗಳು ಇವತ್ತು ಮಾನವ ಭೂಗೋಳಶಾಸ್ತ್ರದಲ್ಲಿ ಬಂದಿವೆ. ಎಕಾನಮಿಕ್ ಜಾಗ್ರಫಿಯಲ್ಲಿ ನಾವು ಕೃಷಿ, ಕೈಗಾರಿಕೆ, ಸಾರಿಗೆ, ಸಂಪರ್ಕ, ವ್ಯಾಪಾರ ಇತ್ಯಾದಿ ವಿಷಯಗಳನ್ನು ಕಲಿತೇವೆ. ಇವುಗಳ ಮೇಲೆ ಪರಿಸರದ ಪ್ರಭಾವ ಏನು? Economic geography deals with influence of various geographical conditions on economic activities. ಇಂಡಸ್ಟ್ರಿಯ ಮೇಲೆ ಪ್ರಭಾವ ಏನು, ಟ್ರಾನ್ಸ್ಪೋರ್ಟ್ ಮೇಲೆ ಪ್ರಭಾವ ಏನು, ಇದೆಲ್ಲವನ್ನು ನಾವು ಕಲಿತೇವೆ. ಪೊಲಿಟಿಕಲ್ ಜಾಗ್ರಫಿಯಲ್ಲ ಹಾಗೆ. ಭೂಗೋಳದ ಪ್ರಭಾವ ಏನು, ರಾಜಕೀಯ ಘಟನೆಗಳ ಮೇಲೆ, ರಾಜಕೀಯ ವಿದ್ಯಮಾನಗಳ ಮೇಲೆ ಸ್ಥಳದ ಪ್ರಭಾವ ಏನು. ವೇರಿಯಸ್ ಆಸ್ಪೆಕ್ಟ್ ಆಫ್ ಎನ್ವಿರಾನ್ಮೆಂಟ್ಸ್ ಆರ್ ಡಿಸ್ಕಸ್ಡ್ ಇನ್ ಪೊಲಿಟಿಕಲ್ ಜಾಗ್ರಫಿ. ಸ್ಟೇಟ್ಸ್, ನೇಷನ್ಸ್, ಬೌಂಡ್ರೀಸ್, ಗಡಿ ವಿವಾದಗಳು ನಡೀತಾ ಇರ್ತವೆ. ಎಷ್ಟೋ ಗಡಿಗಳೇ ನೈಸರ್ಗಿಕ ಗಡಿಯೇ ರಾಷ್ಟ್ರಗಳ ಗಡಿಯಾಗಿರ್ತದೆ. ಗಡಿ ಸಂಘರ್ಷಕ್ಕೂ ಭೌಗೋಳಿಕ ಸನ್ನಿವೇಶಕ್ಕೂ ಸಂಬಂಧ ಇದೆ. ನಗರ ಭೂಗೋಳಶಾಸ್ತ್ರ ಬಂದಿದೆ, ಅರ್ಬನ್ ಜಾಗ್ರಫಿ. ಇವತ್ತು ನಗರಗಳ ವಿಕಸನ ಹೊಂದಿವೆ, ಮಹಾನಗರಗಳು ಬಂದಿವೆ. ನಗರ ಭೂಗೋಳಶಾಸ್ತ್ರದ ಅಧ್ಯಯನ ಮಾಡ್ತೇವೆ. ನಗರದ ಅಂಚುಗಳು ಹೊರಗೆ ಹೋಗ್ತಾ ಇವೆ, ಅರ್ಬನ್ ಫ್ರಿಂಜಿಸ್ ಎಕ್ಸ್ಟೆಂಡಿಂಗ್. ನಾವು ನಗರಗಳು ವಿಸ್ತಾರಗೊಳ್ತಾ ಇರುವುದನ್ನು ನಾವು ನೋಡ್ತೇವೆ. ಕೆಂಪೇಗೌಡರ ಬೆಂಗಳೂರು ಸೀಮಿತವಾಗಿತ್ತು, ಇವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಗಿದೆ. ಇನ್ನೂ ಎಷ್ಟು ಹಳ್ಳಿಗಳನ್ನು ಬೆಂಗಳೂರಿಗೆ ಸೇರಿಸ್ತಾ ಇದ್ದಾರೆ. ನಗರಗಳ ಬೆಳವಣಿಗೆ ಆಗ್ತಾ ಇದೆ, ನಗರೀಕರಣ ಆಗ್ತಾ ಇದೆ, ಅರ್ಬನೈಸೇಷನ್. ಅದರ ಅಧ್ಯಯನವನ್ನು ಮಾನವ ಭೂಗೋಳಶಾಸ್ತ್ರದಲ್ಲಿ ಮಾಡ್ತೇವೆ. ಇಟ್ ಡೀಲ್ಸ್ ವಿತ್ ಅರ್ಬನ್ ಡೆವಲಪ್ಮೆಂಟ್. ಆ ನಂತರ ಟ್ರಾನ್ಸ್ಪೋರ್ಟ್ ನೆಟ್ವರ್ಕ್. ನಗರಗಳು ಬೆಳೆದ ಹಾಗೆ ಟ್ರಾನ್ಸ್ಪೋರ್ಟ್ ಬೆಳಿಬೇಕು. ಹಳ್ಳಿಯ ಜೀವನ ನಿಧಾನಗತಿಯದು, ನಗರದ ಜೀವನ ತ್ವರಿತಗತಿಯದು. ಇವತ್ತು ಕೈಗಾರಿಕೆಗಳು ಒಂದು ನಗರಕ್ಕೆ ಬರಬೇಕು ಅಂದರೆ ಅಲ್ಲಿ ತ್ವರಿತಗತಿಯ ಸಂಚಾರ ಸೌಲಭ್ಯ ಇರಬೇಕು. ಹೀಗಾಗಿ ಅರ್ಬನ್ ಜಾಗ್ರಫಿಯಲ್ಲಿ ಅನೇಕ ಸಂಕೀರ್ಣ ವಿಷಯಗಳು ಬರ್ತವೆ. ಮೈಗ್ರೇಷನ್ ಇದೆ, ವಲಸೆ. ಮಹಾನಗರಗಳಲ್ಲಿ ಪ್ರಪಂಚದ ಎಲ್ಲಾ ದೇಶಗಳ ಜನ ಬಂದು ಉಳಿತಾರೆ. ಆ ವಲಸೆಗೂ ಭೌಗೋಳಿಕ ಸನ್ನಿವೇಶಕ್ಕೂ ಸಂಬಂಧ ಇದೆ. ಕಲ್ಚರಲ್ ಆಸ್ಪೆಕ್ಟ್ ಇದೆ. ಜನರ ಸಾಮಾಜಿಕ ಚಟುವಟಿಕೆಗಳು ಭೂಗೋಳಶಾಸ್ತ್ರದಲ್ಲಿ ಕಲಿತೇವೆ. ಮಾನವ ಭೂಗೋಳಶಾಸ್ತ್ರದಲ್ಲಿ ಬೇರೆ ಬೇರೆ ಜನಾಂಗೀಯ ಅಧ್ಯಯನ ಇದೆ, ಪಾಪ್ಯುಲೇಷನ್ ಅಧ್ಯಯನ ಇದೆ, ಜನಸಂಖ್ಯೆ, ಜನಸಾಂದ್ರತೆ, ಇದನ್ನು ಮಾನವ ಭೂಗೋಳಶಾಸ್ತ್ರದಲ್ಲಿ ಕಲಿತೇವೆ. ಸೆಟ್ಲ್ಮೆಂಟ್, ಲೊಕೇಶನ್, ಈ ಸ್ಲಮ್ ಫಾರ್ಮೇಷನ್ನು, ಕೊಳಚೆಗಳು ಬೆಳೀತಾ ಇದೆ, ಕೊಳಚೆ ನಿರ್ಮೂಲನೆ ಮಾಡೋದು ಹೇಗೆ, ನಗರದಲ್ಲಿ ವಸತಿ ಕಲ್ಪಿಸುವುದು ಹೇಗೆ, ನಗರ ಭೂಗೋಳಶಾಸ್ತ್ರದಲ್ಲಿ ಅವೆಲ್ಲ ವಿಷಯಗಳು ಕೂಡ ಬರ್ತವೆ. ಮಾನವ ಭೂಗೋಳಶಾಸ್ತ್ರದ ಮುಖ್ಯ ಭಾಗಗಳೇ ಇವತ್ತು ಸೆಟ್ಲ್ಮೆಂಟ್ ಜಾಗ್ರಫಿ ಆಗಿದೆ. ರೂರಲ್ ಸೆಟ್ಲ್ಮೆಂಟ್, ಅರ್ಬನ್ ಸೆಟ್ಲ್ಮೆಂಟ್. ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶಗಳ ಅಧ್ಯಯನಕ್ಕೆ ಹೆಚ್ಚು ಮಹತ್ವ ಇದೆ ಇವತ್ತು ಅರ್ಬನ್ ಜಾಗ್ರಫಿ ಮತ್ತು ರೂರಲ್ ಜಾಗ್ರಫಿಗೆ ಹ್ಯೂಮನ್ ಜಾಗ್ರಫಿಯಲ್ಲಿ ಹೆಚ್ಚಿನ ಮಹತ್ವ ಇದೆ.
ಅನೇಕ ನೈಸರ್ಗಿಕ ಅಂಶಗಳು ನಿಸರ್ಗದ ಮೇಲೆ ಪ್ರಭಾವ ಆಗಿದೆ. ಮನುಷ್ಯನ ಪ್ರಭಾವ ನಿಸರ್ಗದ ಮೇಲೆ ಆಗಿದೆ. ಎಷ್ಟೋ ಗುಡ್ಡಬೆಟ್ಟ ಮೈದಾನಗಳು ಇವತ್ತು ರೂಪಾಂತರ ಹೊಂದಿ ವಸತಿ ಪ್ರದೇಶಗಳಾಗಿವೆ. ಕೃಷಿ ಪ್ರದೇಶಗಳು ವಸತಿ ಪ್ರದೇಶಗಳಾಗಿವೆ. ಅರಣ್ಯಗಳು ವಸತಿ ಪ್ರದೇಶಗಳಾಗಿವೆ. ಕಾಡುಗಳು ಮುಳುಗಡೆ ಆಗಿವೆ. ಜಲಾಶಯಗಳು ಬಂದಿವೆ. ಇವೆಲ್ಲ ಮನುಷ್ಯನ ಪ್ರಭಾವದಿಂದ ಆಗಿರುವಂತಹದ್ದು. ಇನ್ಫ್ಲುಯೆನ್ಸ್ ಆಫ್ ಮ್ಯಾನ್ ಆನ್ ನೇಚರ್. ಆ ನಂತರ ಸ್ಕೋಪ್ ಆಫ್ ಜಾಗ್ರಫಿ, ಹ್ಯೂಮನ್ ಜಾಗ್ರಫಿ. ಮೊದಲಿಗೆ ಲಿಮಿಟೆಡ್ ಸ್ಕೋಪ್ ಇತ್ತು. ಮಾನವ ಭೂಗೋಳಶಾಸ್ತ್ರ ಅಂದರೆ ಸೀಮಿತ ವ್ಯಾಪ್ತಿ ಇತ್ತು. ಈಗ ಚೇಂಜ್ ಆಗಿದೆ. ಒಂದು ಕಾಲದಲ್ಲಿ ಮನುಷ್ಯ ಅಲೆಮಾರಿ ಬುಡಕಟ್ಟು ಜನಾಂಗವಾಗಿತ್ತು. ನಾಮ್ಯಾಡಿಕ್ ಹರ್ಡರ್. ಒನ್ಸ್ ಅಪಾನ್ ಎ ಟೈಮ್ ಹ್ಯೂಮನ್ ಬೀಯಿಂಗ್ಸ್ ಆರ್ ನಾಮ್ಯಾಡಿಕ್ ಹರ್ಡರ್ಸ್. ದೇ ಆರ್ ವಾಂಡರಿಂಗ್ ಹಿಯರ್ ಅಂಡ್ ದೇರ್ ಇನ್ ಸರ್ಚ್ ಆಫ್ ಫುಡ್. ಆವಾಗ ಜನಾಂಗ ಹೇಗಿತ್ತು? ಬುಡಕಟ್ಟು ಸ್ವರೂಪ ಇತ್ತು. ಟ್ರೈಬಲ್ ಪೀಪಲ್ ಇದ್ದರು. ಅಲೆಮಾರಿ ಜನಾಂಗ ಆಹಾರಕ್ಕಾಗಿ ಸ್ಥಳದಿಂದ ಸ್ಥಳಕ್ಕೆ ಅಲೆದಾಡ್ತಿದ್ರು. ನೆಲೆ ಇರಲಿಲ್ಲ. ಒಂದು ಕಡೆ ನೆಲೆ ನಿಲ್ಲಲಿಲ್ಲ. ಅವರು ಕಸುಬು ಏನಾಗಿತ್ತು? ಬೇಟೆ ಆಡೋದು, ಹಂಟಿಂಗ್, ಫಿಶಿಂಗ್, ಫುಡ್ ಗ್ಯಾದರಿಂಗ್, ಗಡ್ಡೆಗೆಣಸು ತಿನ್ನೋದು, ಬೇಟೆ ಆಡೋದು, ಮೀನು ಹಿಡಿಯುವುದು, ಇದೇ ಅವರ ಉದ್ಯೋಗ ಆಗಿತ್ತು. ನಿಸರ್ಗದಿಂದನೇ ಅವರು ಬದುಕ್ತಾ ಇದ್ರು. ದಿಸ್ ಆರ್ ಡೈರೆಕ್ಟ್ಲಿ ಡಿಪೆಂಡಿಂಗ್ ಆನ್ ನೇಚರ್. ಗಡ್ಡೆಗೆಣಸು ನೆಲದಿಂದ ತೆಗಿಬೇಕು, ಮೀನನ್ನು ನೀರಿನಿಂದ ಹಿಡಿಬೇಕು, ಬೇಟೆಯನ್ನು ಕಾಡಿನಲ್ಲಿ ಆಡಬೇಕು, ಸಸ್ಯಗಳ ಬಳಕೆ ಮಾಡಬೇಕು. ನಿಸರ್ಗವನ್ನು ಸಂಪೂರ್ಣವಾಗಿ ಅವಲಂಬಿತನಾಗಿದ್ದ. ಈಗ ಹಲವಾರು ಬಗೆಯ ಉದ್ಯೋಗಗಳು ಬಂದಿವೆ. ಆವಾಗಿನ ಸಾಧನಗಳು ಸೀಮಿತವಾಗಿತ್ತು. ಆವಾಗ ಬೇಟೆ ಆಡಲಿಕ್ಕೆ, ಗಡ್ಡೆಗೆಣಸನ್ನು ಅಗೆಯಲಿಕ್ಕೆ ಕಲ್ಲನ್ನು ಬಳಸ್ತಾ ಇದ್ದ, ಮರಗಳನ್ನು ಬಳಸ್ತಾ ಇದ್ದ, ಪ್ರಾಣಿಗಳ ಎಲುಬನ್ನು ಬಳಸ್ತಾ ಇದ್ದ. ದ ಅಪರಟಸ್, ದ ಇನ್ಸ್ಟ್ರೂಮೆಂಟ್ಸ್, ದ ವೆಪನ್ಸ್ ಆರ್ ಮೇಡ್ ಬೈ ಸ್ಟೋನ್ಸ್, ವುಡ್ ಆ್ಯಂಡ್ ಬೋನ್ಸ್ ಆಫ್ ಎನಿಮಲ್, ಸ್ಕಿನ್ಸ್ ಆಫ್ ಎನಿಮಲ್. ಇವುಗಳ ಬಳಕೆ ಇತ್ತು. ಟ್ರೈಬಲ್ ಪೀಪಲ್ ಆರ್ ಯೂಸಿಂಗ್ ಸ್ಟೋನ್ಸ್, ವುಡ್, ಬೋನ್ಸ್, ಆನಿಮಲ್ ಸ್ಕಿನ್ ಆಸ್ ಟೂಲ್ಸ್ ಫಾರ್ ಹಂಟಿಂಗ್. ಉತ್ತರ ಅಮೆರಿಕಾದವರಲ್ಲಿ ನೀವು ಯುರೋಪಿಯನ್ನರು ಹೋದ್ರಲ್ಲ, ಅಲ್ಲಿವರೆಗೆ ಅಲ್ಲಿದ್ದವರೆಲ್ಲ ಬುಡಕಟ್ಟು ಜನಾಂಗದವರು. ಅಮೆರಿಕಾದ ಮೂಲನಿವಾಸಿಗಳು ಬುಡಕಟ್ಟು ಜನಾಂಗದವರು. ಅವರ ಜೀವನವೇ ಬಹಳ ಬುಡಕಟ್ಟು ಶೈಲಿಯಲ್ಲೇ ಇತ್ತು. ಲ್ಯಾಂಡ್ ಸ್ಟ್ರಕ್ಚರಲ್ಲಿ ಬದಲಾವಣೆಗಳಾಗಿವೆ. ಇವತ್ತು ಭೂಸ್ವರೂಪಗಳಲ್ಲಿ ಅನೇಕ ಬದಲಾವಣೆ ಆಗಿದೆ. ಅನಿಮಲ್ ಹಸ್ಬೆಂಡ್ರಿ, ಪಶುಪಾಲನೆ ಬಂದಿದೆ. ದನಕರುಗಳ ಮೇವಿಗಾಗಿ ಇವತ್ತು ಹುಲ್ಲುಗಾವಲುಗಳ ಬಳಕೆ ಆಗ್ತಾ ಇದೆ. ಎಷ್ಟೋ ಹುಲ್ಲುಗಾವಲುಗಳು ರೂಪಾಂತರಗೊಂಡಿವೆ, ನಾಶ ಆಗ್ತಾ ಇವೆ. ಅವು ಅತಿಯಾದ ಮೇಯುವಿಕೆಯಿಂದ. ಪಶುಪಾಲನೆ, ಅನಿಮಲ್ ಹಸ್ಬೆಂಡ್ರಿ. ವ್ಯವಸಾಯದಲ್ಲಿ ಭೂ ಬಳಕೆ ಆಗ್ತಾ ಇದೆ. ಲ್ಯಾಂಡ್ ಯುಟಿಲೈಸೇಷನ್ ಫಾರ್ ಅಗ್ರಿಕಲ್ಚರ್. ನಿರ್ದಿಷ್ಟ ಪ್ರದೇಶದಲ್ಲಿ ನಿರ್ದಿಷ್ಟ ಬೆಳೆಗಳನ್ನು ಬೆಳೆಯುವಂಥ ಪದ್ಧತಿ ಇತ್ತು. ಇವತ್ತು ಅನೇಕ ಕಡೆ ವಾಣಿಜ್ಯ ಬೆಳೆಗಳು ಬಂದಿವೆ. ಅಗ್ರಿಕಲ್ಚರಲ್ಲೂ ಚೇಂಜಸ್ ಆಗಿದೆ. ಮ್ಯಾನ್ ವಾಸ್ ನಾಮ್ಯಾಡಿಕ್ ಹರ್ಡರ್ ಇನ್ ಏನ್ಷಿಯಂಟ್ ಡೇಸ್. ಅಲೆಮಾರಿ ಬದುಕಾಗಿತ್ತು. ಇವತ್ತು ನಾಗರಿಕ ಬದುಕಾಗಿದೆ. ಸಿವಿಲೈಸೇಷನ್ ಹ್ಯಾಸ್ ಡೆವಲಪ್ಡ್. ಈ ಸಿವಿಲೈಸೇಷನ್ನಿಗೆ ಕೊಡುಗೆ ಕೊಟ್ಟಿದ್ದು ಕೃಷಿ. ಅಲೆಮಾರಿ ಮನುಷ್ಯ ನೆಲೆ ನಿಂತದ್ದು ಕೃಷಿಯಿಂದ. ತಾನು ತಿಂದ ಹಣ್ಣಿನ ಬೀಜವನ್ನು ಎಸೆದ ಮನುಷ್ಯ. ಆ ಬೀಜ ಮೊಳೆತು ಗಿಡ ಆಗಿ ಮತ್ತೆ ಹಣ್ಣು ಕೊಟ್ಟದ್ದನ್ನು ನೋಡಿದ. ಆವಾಗ ಅವನಿಗೆ ತಾನು ಅಲೆಮಾರಿ ಬದುಕನ್ನು ಸಾಗಿಸುವ ಬದಲು ಒಂದೇ ಕಡೆ ಬೀಜವನ್ನು ಬಿತ್ತಿ ಕೃಷಿಯನ್ನು ಮಾಡಿ ಬದುಕುವ ಅನ್ನುವಂಥ ಒಂದು ಪ್ರೇರಣೆ ಆಯಿತು. ಹೀಗಾಗಿ ಸಿವಿಲೈಸೇಷನ್ ಆರಂಭ ಆಗಿದ್ದೇ ಅಗ್ರಿಕಲ್ಚರಿಂದ. ಮನುಷ್ಯನ ಪುರಾತನ ಉದ್ಯೋಗವೇ ಕೃಷಿ. ಓಲ್ಡ್ ಆಕ್ಯುಪೇಷನ್, ಏನ್ಷಂಟ್ ಆಕ್ಯುಪೇಷನ್. ಕೃಷಿ ಅಂದರೆ ಉದ್ಯೋಗ. ಇವತ್ತು ಬೇರೆ ಬೇರೆ ಉದ್ಯೋಗಕ್ಕೂ ಕೃಷಿ ಅಂತ ಬಳಕೆ ಮಾಡೋ ಕಾರಣ ಅದು. ಹೀಗಾಗಿ ಏನಾಯಿತು? ಕೃಷಿ ಬಂದ ಮೇಲೆ ಅಲೆಮಾರಿ ಬದುಕು ಸ್ಟಾಪ್ ಆಯಿತು. ಲೈಫ್ ಸ್ಟೈಲ್ ಚೇಂಜ್. ನಾಮ್ಯಾಡಿಕ್ ಹರ್ಡರ್ ಇದ್ದಂಥ ಮನುಷ್ಯ ನೆಲೆ ನಿಂತ. ವಸತಿಗಳು ಬಂದವು. ಗುಡಿಸಲನ್ನು ಮಾಡಿಕೊಂಡ, ಕಚ್ಚಾ ಮನೆಗಳನ್ನು ಮಾಡಿಕೊಂಡ, ಮಣ್ಣಿನ ಮನೆ ಮಾಡಿದ, ಕಲ್ಲಿನ ಮನೆ ಮಾಡಿದ, RCC ಮನೆ ಮಾಡಿದ. ಚೇಂಜಸ್ ಆಗ್ತಾ ಹೋಯಿತು ಸೆಟಲ್ಮೆಂಟ್ನಲ್ಲಿ. ಹಳ್ಳಿಗಳು ಬಂದವು, ನಗರಗಳು ಬಂದವು, ಮಹಾನಗರಗಳು ಬಂದವು. ಸಂಕೀರ್ಣ ಆಗ್ತಾ ಹೋಯಿತು ಮನುಷ್ಯನ ವಸತಿ. ವೇರಿಯಸ್ ಡೆವಲಪ್ಮೆಂಟ್ಸ್ಗಳಾಗ್ತಾ ಹೋದವು. ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ ಮನುಷ್ಯನ ಜೀವನ ಸಂಕೀರ್ಣ ಆಗ್ತಾ ಹೋಯಿತು. ಎಕಾನಮಿಕ್ ಆಕ್ಟಿವಿಟೀಸ್ಗಳು ಡೆವಲಪ್ ಆಗ್ತಾ ಹೋದವು. ಟ್ರಾನ್ಸ್ಪೋರ್ಟ್, ಟ್ರೇಡ್ ಎಲ್ಲ ಡೆವಲಪ್ ಆಗ್ತಾ ಹೋಯಿತು. ನಗರಗಳು ಮಹಾನಗರಗಳಾಗ್ತಾ ಹೋದವು.
ಹಳ್ಳಿಗಳಲ್ಲೂ ಕೂಡ ಬದಲಾವಣೆ ಆಗ್ತಾ ಹೋಯಿತು. ವೇರಿಯಸ್ ರಿಸರ್ಚ್, ಇನ್ವೆನ್ಷನ್, ಎಕ್ಸ್ಪ್ಲೋರೇಷನ್ ಲೆಡ್ ಟು ಒರಿಜಿನ್ ಆಫ್ ವೆಹಿಕಲ್ಸ್. ವಾಹನಗಳ ಸಂಶೋಧನೆ ಆಯಿತು. ಅಲ್ಲಿವರೆಗೆ ಮನುಷ್ಯ ನಡ್ಕೊಂಡೇ ಹೋಗ್ತಿದ್ದ, ಪ್ರಾಣಿಗಳ ಬಳಕೆ ಮಾಡ್ತಾ ಇದ್ದ. ಯಾವಾಗ ವಾಹನಗಳು ಬಂದವು, ಇಂಟರ್ ಕಂಬಿಸ್ಟಿಬಲ್ ಎಂಜಿನ್ಸ್ಗಳು ಬಂದವಲ್ಲ, ಅಂತರ್ದಹನ ಎಂಜಿನ್ಗಳು, ಯಂತ್ರಗಳು, ತೈಲಗಳನ್ನ, ಇಂಧನಗಳನ್ನ ಬಳಕೆ ಮಾಡಿ ಉರಿಯುವಂತ ಆಟೋಮೊಬೈಲ್ಸ್ ಏನೇ ಬಂದವು, ಸ್ವಚಾಲಿತ ವಾಹನಗಳು, ಇವು ಬಹಳ ಬದಲಾವಣೆಯನ್ನು ಉಂಟು ಮಾಡಿದವು. ಫ್ಯೂಯಲ್ಸ್, ಇಂಧನಗಳು, ಚಕ್ರದ ಅನ್ವೇಷಣೆ ಆಯಿತು, ಗಾಲಿಗಳು, ಟೈರ್ಗಳು, ಇವು ಪ್ರಗತಿಯ ಸಂಕೇತವಾದವು. ಅನೇಕ ಸಮಸ್ಯೆಗಳಿಗೂ ಕಾರಣ ಆಯಿತು. ಮನುಷ್ಯ ಅಭಿವೃದ್ಧಿ ಹೊಂದುತ್ತಾ ಹೋದ, ನಿಸರ್ಗವನ್ನು ಬಳಕೆ ಮಾಡ್ತಾ ಹೋದ, ಮಿತಿಮೀರು ದುರುಪಯೋಗ ಮಾಡ್ತಾ ಹೋದ, ಪೊಲ್ಯೂಷನ್ಗಳು ಉಂಟಾದವು, ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ ಉಂಟಾಯಿತು, ಪರಿಸರ ಮಾಲಿನ್ಯ ಉಂಟಾಯಿತು. ಈಗ ಮಾನವ ಮತ್ತು ಪರಿಸರ ಸಂಬಂಧವನ್ನು ನಾವು ವಿವೇಚನೆ ಮಾಡಬೇಕು. ಪರಿಸರವನ್ನು ಮನುಷ್ಯ ಯಾವ ರೀತಿ ಬಳಕೆ ಮಾಡಬೇಕು, ನಿಸರ್ಗ ಉಳಿಬೇಕು ಅಂದರೆ ಮನುಷ್ಯನ ಜೀವನ ಶೈಲಿ ಬದಲಾವಣೆ ಆಗಬೇಕು ಎನ್ನುವಂಥ ಚರ್ಚೆ ಆರಂಭ ಆಗಿದೆ. ಆ ನಂತರ ಇಂಪಾರ್ಟೆನ್ಸ್ ಆಫ್ ಹ್ಯೂಮನ್ ಜಾಗ್ರಫಿ, ಹೊಸ ಹೊಸ ಆಯಾಮ ಬಂದಿದೆ, ಬೇರೆ ಬೇರೆ ರೀತಿಯ ದೃಷ್ಟಿಕೋನಗಳು ಬಂದಿವೆ. ಎಕ್ಸ್ಪ್ಲೋರೇಷನ್ ಆಫ್ ನೇಚರ್, ಎಕ್ಸ್ಪ್ಲಾಯ್ಟೇಷನ್ ಆಫ್ ನೇಚರ್ ಈಸ್ ಓವರ್ ಎಕ್ಸ್ಪ್ಲಾಯ್ಟೇಷನ್ ಆಗ್ತಾ ಇದೆ. ಅತಿಯಾದ ನಿಸರ್ಗದ ಬಳಕೆ, ಮಿತ ಬಳಕೆ ಬೇಕು. ನೇಚರ್ ಮಸ್ಟ್ ಬಿ ಯೂಸ್ ಇನ್ ಲಿಮಿಟೇಷನ್. ನಿಸರ್ಗದ ಬಳಕೆ ಅನಿವಾರ್ಯ. ನಿಸರ್ಗವನ್ನು ಬಳಸದೆ, ಪರಿಸರವನ್ನು ಬಳಸದೆ ಮನುಷ್ಯ ಉಳಿಯಲಾರ. ನೀಡ್ಸ್ ಆಫ್ ಮ್ಯಾನ್ ಕ್ಯಾನ್ ಬಿ ಮೆಟ್, ನಾಟ್ ದಿ ಗ್ರೀಡ್ಸ್. ನೇಚರ್ ಕ್ಯಾನ್ ಮೀಟ್ ಹಿಸ್ ನೀಡ್ಸ್, ನಾಟ್ ಹಿಸ್ ಗ್ರೀಡ್ಸ್. ಮನುಷ್ಯನ ಆಸೆಯನ್ನು ನಿಸರ್ಗ ಪೂರೈಸಬಲ್ಲದು, ದುರಾಸೆಯನ್ನಲ್ಲ. ಮನುಷ್ಯನಿಗೆ ಮೂಲಭೂತವಾಗಿ ಏನೇನು ಬೇಕೋ ಅದು ನಿಸರ್ಗ ಕೊಡುತ್ತದೆ. ಆದರೆ ಮಿತಿಮೀರಿದ ದುರಾಸೆ ನಿಸರ್ಗದ ಅವನತಿಗೆ ಕಾರಣ ಆಗ್ತದೆ, ಪರ್ಯಾಯವಾಗಿ ಮಾನವ ಜನಾಂಗದ ಅವನತಿಗೆ ಕಾರಣ ಆಗ್ತದೆ. ಅದಕ್ಕಾಗಿ ಇವತ್ತು ಸಸ್ಟೈನಬಲ್ ಡೆವಲಪ್ಮೆಂಟ್ ಬೇಕು ಅಂತ ಹೇಳುವುದು, ಸುಸ್ಥಿರ ಅಭಿವೃದ್ಧಿ. ನಿಸರ್ಗವನ್ನು ಉಳಿಸಿಕೊಂಡು ನಾವೇ ಅಭಿವೃದ್ಧಿ ಹೊಂದಬೇಕು. ಅದಕ್ಕಾಗಿ ಇವತ್ತು ಮಾನವ ಭೂಗೋಳ ಶಾಸ್ತ್ರದ ಅಧ್ಯಯನಕ್ಕೆ ಹೆಚ್ಚಿನ ಮಹತ್ವ ಬಂದಿದೆ. ಪ್ಲಾನರ್ಸ್, ಅಡ್ಮಿನಿಸ್ಟ್ರೇಟರ್ಸ್, ಇಂಡಸ್ಟ್ರಿಯಲಿಸ್ಟ್ ಕ್ಯಾನ್ ಯೂಸ್ ಜಾಗ್ರಫಿ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಇವತ್ತು ನೀತಿ ನಿರೂಪಕರು, ಆಡಳಿತಗಾರರು, ತಂತ್ರಜ್ಞರು, ಕೈಗಾರಿಕೋದ್ಯಮಿಗಳು ಇವರಿಗೆ ಭೌಗೋಳಿಕ ಜ್ಞಾನವನ್ನು ನೀಡಬೇಕು. ನಿಸರ್ಗದ ಮಹತ್ವವನ್ನು ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಕೇವಲ ಅಭಿವೃದ್ಧಿಯ ಬೆನ್ನು ಹತ್ತು ಹೋಗ್ಬಿಟ್ರೆ ಅದು ನಮಗೆ ಮಾಯಾಮರಗದ ಹಾಗೆ ಆಗ್ಬಹುದು. ನಾವು ನಿಸರ್ಗವನ್ನು ಬಲಿ ಕೊಟ್ಟುಕೊಂಡು, ನಿಸರ್ಗವನ್ನು ಹಾಳುಗೆಡವುಕೊಂಡು ಅಭಿವೃದ್ಧಿ ಮಾಡಲಿಕ್ಕೆ ಹೊರಟ್ರೆ ನಮ್ಮ ಕೈಯಾರೆ ನಾವು ನಮ್ಮನ್ನು ಹಾಳು ಮಾಡ್ಕೊಂಡಂಗೆ ಆಗ್ತದೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಬೇಕು ಅಂದರೆ ಮನುಷ್ಯ ಪ್ರಜ್ಞಾವಂತ ನಾಗರಿಕನಾಗಬೇಕು. ಅವನಿಗೆ ಪರಿಸರ ಪ್ರಜ್ಞೆ ಬರಬೇಕು. ನಾಗರಿಕ ಪ್ರಜ್ಞೆ ಎಷ್ಟು ಮಹತ್ವವೋ, ಸಿವಿಕ್ ಸೆನ್ಸ್ ಅಷ್ಟೇ ಮಹತ್ವವೋ, ಎನ್ವಿರಾನ್ಮೆಂಟ್ ಸೆನ್ಸ್ ಕೂಡ ಅಷ್ಟೇ ಇರಬೇಕು. ನಿಸರ್ಗದ ಮಹತ್ವ, ನೇಚರ್ ಇಸ್ ಫ್ಯೂಚರ್. ನಿಸರ್ಗ ಉಳಿದರೆ ನಾವು ಮುಂದೆ ಉಳಿತೇವೆ. ಹೀಗಾಗಿ ಏನಾಗ್ತದೆ, ಮನುಷ್ಯನ ಅಭಿವೃದ್ಧಿ ಅನ್ನೋದು ನಿಸರ್ಗದ ಜೊತೆ ಜೊತೆ ಹೋಗಬೇಕು. ನಿಸರ್ಗದ ಜೊತೆ ಒಂದು ಅನುಸಂಧಾನ ಇರಬೇಕು. ಮಾನವ ಮತ್ತು ನಿಸರ್ಗದ ನಡುವೆ ಸುಮಧುರ ಸಂಬಂಧ ಇರಬೇಕು. ಸೇವ್ ನೇಚರ್, ನಿಸರ್ಗವನ್ನು ಉಳಿಸಬೇಕು. ನೇಚರ್ ವಿಲ್ ಸೇವ್ ಹ್ಯೂಮನ್ ಬೀಯಿಂಗ್ಸ್. ನಾವು ನಿಸರ್ಗವನ್ನು ಉಳಿಸಿದರೆ ನಿಸರ್ಗ ನಮ್ಮನ್ನು ಉಳಿಸ್ತದೆ. ನಿಸರ್ಗವನ್ನು ನಾವು ಬಲಿ ಕೊಟ್ಟರೆ ನಾವು ಕೂಡ ಬಲಿಯಾಗಿ ಹೋಗ್ತೇವೆ. ಅನೇಕ ಪ್ರಾಕೃತಿಕ ಅವಘಡಗಳಿಗೆ ಕಾರಣ ಇರ್ತದೆ, ಕಾರ್ಯಕಾರಣ ಸಂಬಂಧ ಇರ್ತದೆ. ಪುನಃ ಪುನಃ ಭೂಕಂಪನಗಳಾಗುವುದು, ಮತ್ತೆ ಮತ್ತೆ ಚಂಡಮಾರುತ ಬರುವುದು, ಪ್ರವಾಹಗಳು ಬರುವುದು, ಬರಗಾಲ ಬರುವುದು, ಅನೇಕ ಸಾಂಕ್ರಾಮಿಕ ರೋಗಗಳು ಬರುವುದು, ಇವುಗಳಿಗೆ ಪರೋಕ್ಷವಾಗಿ ಮಾನವನೇ ಕಾರಣ ಆಗಿರ್ತಾನೆ. ನಿಸರ್ಗ ಒಂದು ಹಂತದವರೆಗೂ ಸಹಿಸಿಕೊಳ್ತದೆ, ನಂತರ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತದೆ. ಸೊ ಹ್ಯೂಮನ್ ಬೀಯಿಂಗ್ಸ್ ಮಸ್ಟ್ ಯೂಸ್ ದ ನೇಚರ್ ವಿತ್ ಇಸ್ ವಿಸ್ಡಮ್. ಕೇವಲ ಬುದ್ಧಿಮತ್ತಿಕೆಯಿಂದ ಉಪಯೋಗಿಸ್ತೇವೆ ಅಂದರೆ ಆಗೋದಿಲ್ಲ, ವಿವೇಚನೆಯಿಂದ ಬಳಕೆ ಮಾಡಬೇಕು. ಆವಾಗ ನಮಗೆ ನಿಸರ್ಗದ ಮಹತ್ವ ಗೊತ್ತಾಗ್ತದೆ. ಹೀಗಾಗಿ ಮಾನವ ಭೂಗೋಳ ಶಾಸ್ತ್ರಕ್ಕೆ ಇವತ್ತು ಬಹಳ ಮಹತ್ವ ಇದೆ. ಹ್ಯೂಮನ್ ಜಾಗ್ರಫಿ ಹ್ಯಾಸ್ ಲಾಟ್ ಆಫ್ ಇಂಪಾರ್ಟೆನ್ಸ್ ನವೆ ಡೇಸ್.
ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಮಾನವ ಭೂಗೋಳಶಾಸ್ತ್ರದ ಮಹತ್ವವನ್ನು ಅರ್ಥಕೊಳ್ಬೇಕು. ಯಾಕಂದರೆ ಇವತ್ತಿನ ವಿದ್ಯಾರ್ಥಿ ಮುಂದಿನ ನಾಗರಿಕ. ವಿದ್ಯಾರ್ಥಿಗಳೇ, ನಾವು ಇಲ್ಲಿಯ ತನಕ ಯೂನಿಟ್ 1 ಹ್ಯೂಮನ್ ಜಾಗ್ರಫಿಯನ್ನು ಕಲಿತಿದ್ದೇವೆ. ಮಾನವ ಭೂಗೋಳಶಾಸ್ತ್ರದ ವ್ಯಾಖ್ಯೆ, ವಿಷಯ, ವ್ಯಾಪ್ತಿ, ಮಾನವ ಭೂಗೋಳಶಾಸ್ತ್ರದ ಶಾಖೆಗಳು, ಮಾನವ ಭೂಗೋಳಶಾಸ್ತ್ರದ ಮಹತ್ವ. ವಿ ಹ್ಯಾವ್ ಸ್ಟಡಿಡ್ ಡೆಫಿನೇಷನ್, ಸ್ಕೋಪ್, ಕಂಟೆಂಟ್, branches and importance of human geography. Let us discuss unit 2 in the next class. ಮುಂದಿನ ತರಗತಿಯಲ್ಲಿ ನಾವು ಯೂನಿಟ್ 2 ವರ್ಲ್ಡ್ ಪಾಪ್ಯುಲೇಷನ್, ಜಗತ್ತಿನ ಜನಸಂಖ್ಯೆ ಬಗ್ಗೆ ಕಲಿಯುವ.